ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಊರಹಬ್ಬ ಇತ್ತು. ಅಂದರೆ ಊರಹಬ್ಬ ಅಂತ ಮಾಡ್ತಾರಲ್ಲ, ಮಾರಿ ಹಬ್ಬ ಅಂತ ಹೇಳಿ. ಸೊ ಆ ಹಬ್ಬಕ್ಕೆ ಹೋಗಿದ್ವಿ. ಆ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು 2 ದಿನದ ವೀಡಿಯೋನ ನಾನು ಈಗ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ನಾನು ತುಂಬ ವೀಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ, ಸಣ್ಣ ಸಣ್ಣ ವೀಡಿಯೋನ ಮಾಡಿರುವಂಥದ್ದು. ಸೊ ನಾನು ಈಗ 2 ದಿನದ ವೀಡಿಯೋ ಹಾಕ್ತೀನಿ. ನೆಕ್ಸ್ಟ್ ನಮ್ಮ ಅತ್ತೆ ಮನೆಯಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಆ ವಿಡಿಯೋನೂ ಕೂಡ ಹಾಕ್ತೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಊರಹಬ್ಬ ಅಂದರೆ ಮೊದಲನೇ ದಿನ ತಂಬಿಟ್ಟು ಆರತಿ ಇರುತ್ತೆ, 2ನೇ ದಿನ ಸಿಡಿ ಇರುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇರುವಂಥದ್ದು. ಸೊ ನಾವು ಈ ದಿನ ಮೊದಲನೇ ದಿನ ನಾವು ತಂಬಿಟ್ಟು ಆರತಿ ಮಾಡಬೇಕು. ತಂಬಿಟ್ಟು ಆರತಿ ಮಾಡೋದಕ್ಕಿಂತ ಮುಂಚಿತವಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಂತರ ನಾವು ತುಂಬದ ಬಿನಿಗೆ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ನಾವು ಮನೆ ದೇವರು ಅಂದರೆ ಈ ತುಂಬದ ಅರ್ಬಿನ ಹಳ್ಳಿಗಳಲ್ಲಿ ಹೇಳ್ತಾರೆ ನಮ್ಮ ಹೆಣ್ಣು ದೇವರು ಅಂತ ಹೇಳ್ತಾರೆ. ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿ ಹೂ ಮುಡಿಸಿ ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಸಿಸ್ಟರು ಕೂಡ ಅವ್ರ ಅಮ್ಮನ ಮನೇಲಿದ್ದರು, ಹುಷಾರಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಊರಿಗೆ ಬಂದರು. ಸೊ ಇಬ್ಬರು ಸೇರ್ಕೊಂಡು ಈಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀವಿ. ಮತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹಬ್ಬಗಳಲ್ಲಿ ಅಂದರೆ ನಾವು ಯಾರೂ ಕೂಡ ಟಿಫನ್ ಮಾಡಲ್ಲ, ಮಕ್ಳಿಗೆ ಮಾತ್ರ ಕೊಡ್ತೀವಿ. ಸೊ ಎಲ್ಲರೂ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಂತರ ಊಟ ತಿನ್ನುವಂಥದ್ದು. ಸೊ ರೆಡಿ ಮಾಡಿ ಇಟ್ಟೋದ್ರೆ ಬಂದು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ. ಯಾಕಂದರೆ ಕರೆಕ್ಟಾಗಿ 11:30ಗೆ ಹೋಗಬೇಕಿತ್ತು, ಹೋಗಿ ಬರೋಷ್ಟರಲ್ಲಿ 12:30 ಆಗಿಬಿಡುತ್ತೆ. ಬಂದು ಪ್ರಿಪೇರ್ ಮಾಡಿ ನಾವು ತಿಂತೀವಿ ಅನ್ನೋಷ್ಟರಲ್ಲಿ 2 ಗಂಟೆ ಆಗಿಬಿಡುತ್ತೆ, ಹೊಟ್ಟೆ ಹಸುವಾಗುತ್ತೆ ಅಂತೇಳಿ ಮೊದಲೇ ಈಗ ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಹೆಣ್ಣು ದೇವರು ಅಂತ ಹೇಳಿ ಪೂಜೆ ಮಾಡುವಂಥದ್ದು. ಸೊ ಈಗ ಎಲ್ಲ ರೆಡಿ ಆಯಿತು, ತಂಬಿಟ್ಟು ರೆಡಿ ಮಾಡಬೇಕಲ್ವಾ. ಹಾಗಾಗಿ ನಾವು ಅದನ್ನು ಅಕ್ಕಿನ ನೆನೆಸಿದ್ವಿ. ಸ್ನಾನ ಮಾಡಾದಮೇಲೆ ಮಿಕ್ಸಿಯಲ್ಲಿ ಒಂದು ರೌಂಡು ಮಿಕ್ಸ್ ಮಾಡಿಕೊಟ್ರೆ ಅಂದರೆ ಪುಡಿ ಮಾಡಿಕೊಟ್ರೆ ಒಳ್ಕಲಲ್ಲಿ ಅದನ್ನು ನೀಟಾಗಿ ಒಂದು ಸಮ ಮಾಡಿ ತಂಬಿಟ್ಟು ಮಾಡ್ಬೋದು. ಹಾಗಾಗಿ ಮಿಕ್ಸಿಯಲ್ಲಿ ಪೌಡ್ರು ಮಾಡ್ಕೊಂಡ್ವಿ. ವರ್ಷನೂ ಅಷ್ಟೇ ನಮ್ಮ ಮನೆಯವ್ರು ತಂಬಿಟ್ಟು ಮಾಡ್ತಾರೆ, ಅದೊಂದು ಅವರೇ ಮಾಡುವಂಥದ್ದು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಪೌಡರ್ ಮಾಡಿಕೊಟ್ರೆ ಇವರು ಬೆಲ್ಲನ ಪುಡಿ ಮಾಡಿ ಇದರಲ್ಲಿ ಉಂಡೆ ಕಟ್ತೀವಿ ನೀಟಾಗಿ. ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಈಗ ತಂಬಿಟ್ಟು ಮಾಡ್ತಾಯಿದ್ದೀವಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಊರಹಬ್ಬ ಅಂದರೆ ನಾಡ ದೇವತೆಗೆ ನಾವು ತಗೊಂಡೋಗಿ, ಅಂದರೆ ನಾಡ ದೇವತೆ ಅಂತಂದರೆ ನಮ್ಮೂರ ಕಾಯೋಳು ಅಂತ ಹೇಳ್ತಾರೆ. ಅಂದರೆ ಊರ ಮಾರಮ್ಮನೆಲ್ವ ಊರ ಕಾಯೋಳು ಗ್ರಾಮ ದೇವತೆ. ಸೊ ಅವರಿಗೆ ನಾವು ತಂಬಿಟ್ಟು ಆರತಿ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವ್ರಿಗೂ ಕೂಡ ಮಾಡಿ ಆರತಿ ಮಾಡುವಂಥದ್ದು ಒಂದು ಸಂಪ್ರದಾಯ ನಮ್ಮ ಅತ್ತೆ ಮನೆಯಲ್ಲಿ. ಸೊ ಒಂಥರ ಇಷ್ಟ ಆಗುತ್ತೆ ಈ ದೇವ್ರು. ಮೊದಲು ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲಿ ಏನಾದರೂ ಒಂದು ಪೂಜೆ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾ ಇರ್ತೀನಿ, ಮೊದಲು ನಮ್ಮ ಮನೆ ದೇವರಿಗೆ ಮಾಡಬೇಕು, ನಂತರ ನಾವು ಬೇರೆ ದೇವರಿಗೆ ಪೂಜೆ ಮಾಡಬೇಕು. ಹಂಗಿದ್ರೆ ಮಾತ್ರ ನಮಗೆ ನಾವು ಮಾಡುವಂಥ ಪೂಜೆ ಫಲಿಸುವಂಥದ್ದು. ಸೊ ಹಾಗಾಗಿ ಮೊದಲು ಈಗ ನಮ್ಮ ಮನೆ ದೇವರೆಲ್ಲ ಪೂಜೆ ಮಾಡಿದ್ವಿ, ನಂತರ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಮಹಿಳಾ ಗೋಯಿಂಗ್ ಟು ದೇವಸ್ಥಾನ. ಇವರು ನಮ್ಮ ಮಾತಾಶ್ರೀ ಅವರು ಪೂಜೆ ಸಾಮಾನನ್ನು ತೆಗೆದುಕೊಂಡು ಬರುತ್ತಿದ್ದಾರೆ. ಹೋಗಿ ಚಲೋ ಜಾಯಿಂಗೆ. ಇವರು ನಮ್ಮ ಪಿತಾಶ್ರೀ, ಇವರು ನಮ್ಮ ಚಿಕ್ಕಪ್ಪ ಅಲ್ಲ, ಎರಡನೇ ಪಿತಾಶ್ರೀ ಇವನು ಅದ್ಯಾರೋ ಬೀದಿಲ್ ಬಂದಿರೋ ಹುಚ್ಚ ಇವನು. ಎಲ್ಲರೂ ಗಾಡಿಯಲ್ಲಿ 2 ಟ್ರಿಪ್ ಹೋಗೋಷ್ಟರಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾರಣ. ಅವರಿಬ್ಬರು ಅಮ್ಮನ ಮಕ್ಕಳು ಕರ್ಕೊಂಡು ಬರಲಿ ಅಂತೇಳಿ ನಾವು ಈಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಮತ್ತು ನನ್ನ ಹೊರ್ಗಿತ್ತಿ ಪೂಜೆ ಇಬ್ಬರೂ ಕೂಡ ಬೇಗ ಹೋಗ್ಬೋದು ಅಂತೇಳಿ. ಸೊ ಇಲ್ಲಿ ಬೆಳಿಗ್ಗೆಯಿಂದನೂ ತುಂಬ ರಶ್ ಇತ್ತಂತೆ ದೇವಸ್ಥಾನ. ನಾವು ಬಂದಾಗ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿತ್ತು. ಈ ರೀತಿ ಫ್ರೀಯಾಗಿದ್ದರೆ ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದಲ್ವ. ಮತ್ತು ನಾವು ಮುಂದೆ ಏನೋ ಒಂದೊಳ್ಳೆ ಕಾರ್ಯಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆ ಒಂದು ಮಾತು ಹೇಳಿದರು, ಈಗ ನಾವೇನೇ ಒಂದು ಅರ್ಕೆ ಮಾಡಿಕೊಂಡ್ರೆ ಅದು ಈಡೇರೋವರೆಗೂ ನಾವು ಅರ್ಕೆನ ಈಡೇರೋವರೆಗೂ ತೀರಿಸಲ್ಲ, ಈಡೇರಾದ್ಮೇಲೆ ಅರ್ಕೆ ತೀರಿಸ್ತೀವಿ ಅಂತ ಹೇಳ್ತೀವಿ. ಅದು ತಪ್ಪು. ಅರ್ಕೆ ಮಾಡ್ಕೊಂಡಿರ್ತೀವಿ, ಅದಿನ್ನೂ ಆಗಿರಲ್ಲ. ಹಾಗೇನು ಮಾಡಬೇಕು ಅಂದರೆ ದೇವ್ರಿಗೆ ನಾವೇನು ತಲುಪಿಸ್ಬೇಕು ಸೇವೆನ ಅದನ್ನು ಮಾಡಿಬಿಟ್ರೆ ಬೇಗ ತಲುಪಿಸ್ತಾಳೆ ಅನ್ನೋದು ಒಂದು ವಿಷಯನ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು. ಹಾಗಾಗಿ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ದೇವರಿಗೆ ನಾವೀಗ ಸೀರೆ ಉಡಿಸಿ ಮಡ್ಲಕ್ಕಿ ತುಂಬೋಣ ಅಂತ ನನಗೆ ಏನೋ ತುಂಬ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಯಾವುದೇ ಒಂದು ಶಕ್ತಿ ದೇವತೆಗಳಿಗೆ ಹೋದರೆ ಮಡ್ಲಕ್ಕಿ ತುಂಬಬೇಕು ಅನ್ನೋದು ತುಂಬಾ ಇಷ್ಟ. ಇದು ಹೇಳಿ
ಕೇಳಿ ನಮ್ಮೂರ ಗ್ರಾಮ ದೇವತೆ. ಸೊ ಹಾಗಾಗಿ ನಾನು ಈ ಸರಿ ಮನಸ್ಸಲ್ಲಿ ಅಂದ್ಕೊಂಡೆ ಮಡ್ಲಕ್ಕಿ ತುಂಬಬೇಕು ಅಂತೇಳಿ. ಸೊ ಈಗ ದೇವರಿಗೆ ತಂಬಿಟ್ಟಾರತಿ ಎಲ್ಲ ಮಾಡಿ ಈಗ ಮಡ್ಲಕ್ಕಿನೂ ಕೂಡ ಕೊಟ್ವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವರಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ. ಸೊ ಚಾಮುಂಡೇಶ್ವರಿನೇ ನೋಡ್ದಂಗೆ ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಈ ದೇವ್ರನ್ನ ನಾನು ತುಂಬ ಚೆನ್ನಾಗಿ ನಂಬ್ಕೊಂಡಿದ್ದೀನಿ, ಯಾಕಂದರೆ ಶಕ್ತಿ ದೇವತೆ. ಈಗ ನಾವು ಕಬ್ಬಾಳಮ್ಮ ಆದಿಶಕ್ತಿ ಅಂತ ಹೇಳ್ತೀವಲ್ಲ ನಾವು, ಪಾರ್ವತಿಯ ಎಲ್ಲ ಒಂದೊಂದು ಪ್ರತಿರೂಪಗಳು. 8 ಅವತಾರಗಳನ್ನು ತಾಳ್ತಾಳಲ್ಲ ದುರ್ಗಾದೇವಿ, ಆ ಅವತಾರಗಳು. ಸೊ ನಮ್ಮ ಅತ್ತೆನೂ ಅಷ್ಟೇ ಈ ದೇವ್ರನ್ನ ತುಂಬಾ ನಂಬ್ಕೊಂಡಿದ್ದಾರೆ. ಏನೇ ಒಂದು ಪ್ರಾಬ್ಲಮ್ ಆದರೂ, ಒಂದು ಹೆಲ್ತ್ ಇಶ್ಯೂ ಆದ್ರೂ ಈ ದೇವ್ರ ಹತ್ರ ನಮ್ಮ ಅತ್ತೆ ಕೇಳ್ಕೊತಾರೆ ಏನಾದರೂ ಒಂದೊಂದು. ಆಗ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ ತುಂಬ ಪವರ್ಫುಲ್ ದೇವರು ಅಂತೇಳಿ. ಮತ್ತು ಇದನ್ನು ನಾವು ಬ್ರಾಹ್ಮಣ ದೇವರು ಅಂತಲೂ ಸಹ ನಮ್ಮ ಅತ್ತೆ ಊರಲ್ಲಿ ಕರೀತಾರೆ. ಸೊ ಇವಾಗ ಎಲ್ಲರೂ ಕೂಡ ತಂಬಿಟ್ಟಾರತಿನ ಮಾಡ್ತಾಯಿದ್ದೀವಿ. ಇಲ್ಲಿ ದ್ವಾರಪಾಲಕರು ದೇವತೆಗಳಿರ್ತಾರಲ್ಲ ಅವ್ರಿಗೂ ಕೂಡ ಹಾಲನ್ನು ಹಾಕಿ ಬೇವಿನ ಸೊಪ್ಪನ್ನ ಹಾಕಿ ಆರತಿ ಮಾಡಬೇಕು. ನಾವು ಮಡ್ಲಕ್ಕಿ ತುಂಬಿದ್ವಲ್ಲ, ಇದನ್ನು ಬ್ಲೌಸ್ ಪೀಸಲ್ಲಿ ಕಟ್ಟಿ ಕೊಡಬೇಕು ಅಲ್ಲಿ ಇಡೋಕ್ಕೆ ದೇವ್ರ ಹತ್ರ. ಸೊ ಹಾಗಾಗಿ ಈಗ ಕಟ್ಟಿ ನಾವು ದೇವರಿಗೆ ಕೊಟ್ಬಿಟ್ಟು ಸ್ವಲ್ಪ ಅಕ್ಕಿನ ವಾಪಸ್ ಈಸ್ಕೊಂಡು ನಾವು ಅಕ್ಕಿ ಡಬ್ಬ ಇಟ್ಕೊಂಡಿರ್ತೀವಲ್ಲ, ಅಕ್ಕಿ ಡಬ್ಬದಲ್ಲಿ ವರ್ಷ ಪೂರ್ತಿ ಒಂದು ಕವರ್ಗೆ ಹಾಕಿ ಇಟ್ಕೋಬೇಕು. ಯಾಕಂದರೆ ನಮ್ಮ ಮನೇಲಿ ದವಸ ಧಾನ್ಯಗಳು ಯಾವಾಗಲೂ ತುಂಬ್ದಂಗಿರುತ್ತೆ ಅನ್ನೋ ಒಂದು ನಮ್ಮ ಸಂಪ್ರದಾಯ. ಸೊ ಹಾಗಾಗಿ ನಾವು ಯಾವುದೇ ದೇವರಿಗೆ ಅಕ್ಕಿನ ಮಡ್ಲಕ್ಕಿನ ತುಂಬಿದ್ರೆ ನಾವು ಅಕ್ಕಿನ ಈಸ್ಕೊತೀವಿ ವಾಪಸ್ಸು, ಸ್ವಲ್ಪ ಅಕ್ಷತೆ ಥರ ಈಸ್ಕೊಂಡು. ಇಲ್ಲ ಮಿಕ್ಸ್ ಮಾಡಿ ರೈಸ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಕವರ್ಗಾದರೂ ಇಟ್ಕೋಬೋದು. ನಾನು ಸ್ವಲ್ಪ ಕವರಲ್ಲಿ ಇಟ್ಕೊಂಡಿರ್ತೀನಿ ಒಂದು 5-6 ತಿಂಗಳು, ಆಮೇಲೆ ಅಕ್ಕಿ ಒಳಗಡೆ ಮಿಕ್ಸ್ ಮಾಡ್ಕೋತೀವಿ. ಮತ್ತು ಅಷ್ಟೇ ಅಲ್ಲ, ಈಗ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ನಾವು ಇಲ್ಲೊಂದು ಕಲ್ಲಿರುತ್ತಲ್ಲ ಮುಂದೆಗಡೆ, ಆ ಕಲ್ಲಿಗೆ ನಾವು ತಂದಿರುವಂತಹ ಹಾಲು, ಮೊಸರು ಮತ್ತು ಬೆಣ್ಣೆ, ನೆಕ್ಸ್ಟು ಬೇವಿನ ಸೊಪ್ಪು ಎಲ್ಲನೂ ಕೂಡ ಈ ಕಲ್ಲಿಗೆ ಹಾಕಿ, ಇದು ಈಗ ಕೋಟೆ ಮಾರಮ್ಮ ಅಂತೇಳಿ ದೇವ್ರ ಹೆಸರು, ಅವ್ರ ಗಂಡ ಅಂತ ಹೇಳ್ತಾರೆ, ಇದೊಂದು ಸಂಪ್ರದಾಯ. ಸೊ ಇಲ್ಲಿಗೆ ನಾವು ತಂದಿರುವಂಥ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ತಂಬಿಟ್ಟಾರತಿನ ಇಲ್ಲಿಗೆ ಮಾಡಿದ್ರೆ ತಂಬಿಟ್ಟಾರತಿ ಪೂಜೆ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಹೇಳಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ. ಯಾಕಪ್ಪ ಅಂತಂದರೆ ನಮ್ಮೂರಲ್ಲೆಲ್ಲ ಹಳ್ಳಿಗಳೆಲ್ಲ ತಂಬಿಟ್ಟಾರತಿ ತೊಗೊಂಡು ಹೋಗ್ತೀವಿ, ಹೊರಗಡೆ ಇಟ್ಟಿರ್ತೀವಿ, ಅಲ್ಲಿ ಬಂದವ್ರು ತೀರ್ಥ ಎಲ್ಲ ಹಾಕಿ ಪೂಜೆ ಮಾಡಿ ನಮಗೆಲ್ಲ ಹೂವೆಲ್ಲ ಕೊಡ್ತಾರೆ, ಅಲ್ಲಿಗೆ ಮುಗೀತು ತಂಬಿಟ್ಟಾರತಿ. ಸೊ ಇಲ್ಲಿ ಆ ರೀತಿ ಎಲ್ಲ ಸಿಟಿಗಳಲ್ಲೆಲ್ಲ ನಾವೇ ತಗೊಂಡೋಗಿ ದೇವಸ್ಥಾನದೊಳಗಡೆ ಪೂಜೆ ಮಾಡಿಸ್ಕೊಂಡು ನಂತರ ನಾವು ಕೂಡ ಆರತಿ ಮಾಡಿ ಬರಬೇಕು. ಆ ರೀತಿ ಹಳ್ಳಿಗಳಲ್ಲಾದರೆ ಎಲ್ಲ ಒಟ್ಟಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ. ಸೊ ಇವಾಗ ಎಲ್ಲರೂ ಕೂಡ ಪೂಜೆ ಮಾಡಿ ನಂತರ ಮನೆಗೆ ಹೋಗಿ ಊಟ ಮಾಡಬೇಕು. ಆಲ್ರೆಡಿ 1 ಗಂಟೆ ಆಗಿದೆ. ಒಂದೊಂದು ಕಡೆ ವಿಭಿನ್ನ ರೀತಿಯ ಸಂಪ್ರದಾಯ ಇರುತ್ತಲ್ವ, ಹಾಗಾಗಿ ನಮ್ಮೂರಲ್ಲಿ ಯಾವ ರೀತಿ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಒಂದು ಉದ್ದೇಶ. ಸೊ ನಾವೆಲ್ಲ ಪೂಜೆ ಮಾಡಾದ್ಮೇಲೆ ಮಕ್ಕಳು ಕೈಲೂ ಪೂಜೆ ಮಾಡಿಸ್ಬೇಕಲ್ವ, ಅವ್ರಿಗೂ ಕೂಡ ಒಂದು ಭಕ್ತಿ ಅನ್ನೋದನ್ನ ನಾವು ಹುಟ್ಟಿಸ್ಬೇಕು. ಸುಮ್ಮನೆ ಎಲ್ಲೋ ಆಟ ಆಡ್ತಾ ಇರ್ತಾರೆ, ನಾವಷ್ಟೇ ಪೂಜೆ ಮಾಡಬೇಕು ಅನ್ನೋದನ್ನು ನಾವು ಇಟ್ಕೋಬಾರ್ದು. ಮಕ್ಕಳಲ್ಲಿ ಒಂದು ಭಯ ಇರಬೇಕು, ಅಂದರೆ ಅವರಲ್ಲಿ ದೇವರಲ್ಲಿ ಭಕ್ತಿನ ಬೆಳೆಸಬೇಕು. ಆಗ ನಾವೇನೇ ಒಂದು ತಪ್ಪು ಮಾಡ್ತಾಯಿದ್ದೀವಿ ಅಂದಾಗ ದೇವರಿದ್ದಾರೆ, ನಮಗೆ ಶಿಕ್ಷೆ ಕೊಡ್ತಾರೆ ಅನ್ನೋ ಒಂದು ದೇವರಿಗೆ ಭಯ ಇರಬೇಕು ಮಕ್ಕಳುಗಳಿಗೆ. ಸೊ ಹಾಗಾಗಿ ನಾವು ಮಕ್ಕಳುಗಳ ಕೈಲೂ ಕೂಡ ಪೂಜೆ ಮಾಡಿಸಿ ದೇವ್ರ ಬಗ್ಗೆ ಭಯ ಅನ್ನೋದನ್ನ, ಭಕ್ತಿ ಅನ್ನೋದನ್ನ ಹುಟ್ಟಿಸ್ಬೇಕು. ಸೊ ಇಲ್ಲಿ ಆಲ್ರೆಡಿ ನಾಗೇಣ್ಣನ ಹತ್ರ ಇಟ್ಕೊಂಡಿದ್ದಾರೆ ನೋಡಿ ಇಬ್ಬರು ಕೂಡ. ಯಾಕಂದರೆ ನಾಗೇಣ್ಣ ಆಗಲಿ ಪೂಜೆ ಆಗಲಿ ಇಬ್ಬರು ಕೂಡ ಅವರಿಗೆ ಹೊಡೆಯಲ್ಲ, ಹಾಗಾಗಿ ಫುಲ್ಲು ಅವ್ರಿಗೆ ಫ್ರೀಡಮ್ ಆಗಿಬಿಟ್ಟಿದೆ. ಆಟ ಸಾಮಾನು ತಗೊಡಿ, ಎಲ್ಲಿಗೆ ಬಂದ್ರೂ ಗೇಮ್ಸ್ ಆಡಿಸಿ ಆಟ ಸಾಮಾನು ತಗೊಡಿ ಅಷ್ಟೇ. ಸೊ ಇಲ್ಲಿ ವರ್ಷವೂ ದೇವಸ್ಥಾನ ಮುಂದೆಗಡೆ ಫ್ರೂಟು, ಎಲ್ಲ ಥರ ಫ್ರೂಟ್ ಮತ್ತು ವೆಜಿಟೇಬಲಲ್ಲಿ ಅಲಂಕಾರ ಮಾಡ್ತಿದ್ರು. ಈ ಸಾರಿ ಜಸ್ಟ್ ತೆಂಗಿನಕಾಯಲ್ಲಿ ಅಲಂಕಾರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನಾವು ಒಂದಷ್ಟು ಫೋಟೋನ ತಗೊಂಡು ನಂತರ ನಾವು ಮನೆಗೆ ಹೋಗಿದ್ದು ಫ್ಯಾಮಿಲಿ ಫೋಟೋ ಅಂತೇಳಿ ತಗೊಂಡ್ವಿ. ನಂತರ ನಾವು ಮನೆಗೆ ಬಂದು ಪಲಾವ್ ಮಾಡಿದ್ವಿ. ಪಲಾವ್ ಜೊತೆಗೆ ಬಿಸಿ ಬಿಸಿ ಬೋಂಡ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ತಂಬಿಟ್ಟಿನ ಪ್ರಸಾದ ಅಂತ ತಗೊಂಡ್ವಿ. ನಂತರ ಈಗ ಬಿಸಿ ಬಿಸಿ ಪಲಾವನ್ನ ತಿಂತಾಯಿದ್ದೀವಿ. ಮಧ್ಯಾಹ್ನ ಇಲ್ಲಿ ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಮಂಟೇಸ್ವಾಮಿ ಟೆಂಪಲ್ ಬರುತ್ತೆ. ಈ ಕೋಟೆ ಮಾರಮ್ಮ ಇದೆಯಲ್ಲ, ಅದು ತವ್ರ ಮನೆ ಅಂತ. ಮಂಟೇಸ್ವಾಮಿ ಕೋಟೆ ಮಾರಮ್ಮನ ಅಣ್ಣ. ಒಂದೊಂದು ಸಂಪ್ರದಾಯ ಪುರಾಣ ಕಥೆಗಳನ್ನ ಕೇಳ್ತಾ ಹೋದರೆ ಒಂಥರ ಖುಷಿಯಾಗುತ್ತೆ. ಈ ದೇವಸ್ಥಾನದ ವಿಭಿನ್ನ ಸ್ಟೋರಿ ಏನಪ್ಪ ಅಂದರೆ, ಇಲ್ಲಿ ಒಂದು ಹಾವಿದೆ ಮಂಟೇಸ್ವಾಮಿ ಅಂತೇಳಿ. ಪ್ರತಿದಿನ ಇಲ್ಲಿ ಹಾಲನ್ನ ಇಡ್ತಾರೆ, ಬಂದು ಕುಡ್ಕೊಂಡು ಹೋಗುತ್ತೆ ಡೈರೆಕ್ಟಾಗಿ. ಎಲ್ಲರೂ ನಮ್ಮ ಮನೆಯವರೆಲ್ಲರೂ ಕೂಡ ನೋಡಿದ್ದಾರೆ, ಹೇಳ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಒಂದು ಹೋಲ್ ಮಾಡಿದ್ದಾರೆ ನೋಡಿ, ಒಳಗಡೆ ಹಾವಿದೆ. ಬಂದು ಪ್ರತಿದಿನ ಪೂಜೆ ಟೈಮಲ್ಲಿ ಹಾಲು ಇಡ್ತಾರೆ, ಬಂದು ಕುಡ್ಕೊಂಡು ಹೋಗುತ್ತಂತೆ. ಸೊ ನಂತರ ನಾವು ಆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಸಂಜೆ ಇಲ್ಲಿ
ಕೊಂಡ ಆಯ್ತಾರಲ್ಲ, ಸಂಜೆ ಬೆಂಕಿ ಹಾಕ್ತಾರೆ ಕೊಂಡಕ್ಕೆ. ಹಾಗಾಗಿ ಅದನ್ನು ನೋಡಿಕೊಂಡು ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಒಂದು ರೌಂಡ್ ಬಂದಿದ್ದೀವಿ. ಸೊ ಇವ್ರಿಗೂ ಕೂಡ ಮಕ್ಕಳು ಏನಾದರೂ ಕೊಡ್ಸೋಣ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ನೋಡಿ ಎಷ್ಟು ರಶ್ ಇದೆ. ಮೊದಲನೇ ದಿನದ ಜಾತ್ರೆ ಇದು. ಗೇಮ್ಸ್ ಇನ್ನೂ ಶುರುವಾಗಿರಲಿಲ್ಲ, ಒಂದೊಂದೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ತಿಮ್ಮರಸು ರಾಜರ ಅರಮನೆ ಇತ್ತು ಈ ಪ್ಲೇಸಲ್ಲಿ. ಆ ಪ್ಲೇಸ್ನೆಲ್ಲ ಡೆಮಾಲಿಸ್ ಮಾಡಿ ಇದೊಂದು ಬೇಜಾರು. ಅದು ತುಂಬಾ ಚೆನ್ನಾಗಿತ್ತಂತೆ ಅರಮನೆ. ಇಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಜಾನಪದ ಲೋಕ ಇದೆಯಲ್ಲ ಇಲ್ಲಿ ಚನ್ನಪಟ್ಟಣದ ಪಕ್ಕ ರಾಮನಗರದಲ್ಲಿ, ಅಲ್ಲಿ ಇದರ ಪ್ರತಿರೂಪವಾಗಿ ಅಲ್ಲಿ ನಿರ್ಮಾಣ ಮಾಡ್ತೀವಿ. ಸೊ ಈ ಪ್ಲೇಸನ್ನು ನಾವು ಹಾಗೆ ಖಾಲಿ ಬಿಡೋಣ, ಒಂದು ಕೋರ್ಟ್ ಏನೋ ಮಾಡ್ತೀವಿ ಅಂತೇಳಿ ಡೆಮಾಲಿಸ್ ಮಾಡಿದ್ರಂತೆ. ಬಟ್ ಅದೇ ಖಾಲಿ ಉಳ್ಕೊಂಡಿದೆ. ಸೊ ಆ ಊರವರೆಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿತ್ತು ಆ ಅರಮನೆ, ಈ ರೀತಿ ಮಾಡಿಬಿಟ್ರಲ್ಲ ಅಂತ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಬೇಜಾರಿದೆ. ಸೊ ಈ ರೀತಿ ಮಾಡಬಾರ್ದಿತ್ತು. ಅದು ನಮ್ಮ ಇತಿಹಾಸದಿಂದ ಬಂದಿರುವಂಥದ್ದು. ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಅವರು ಬದುಕಿ ಆಳಿದ್ರು ಅನ್ನೋದು ಒಂದು ಮೆಮೊರಿ ಅಲ್ವಾ. ಈಗ ಮೈಸೂರು ಅರಮನೆನ ನಾವು ಯಾವ ರೀತಿ ಉಳಿಸ್ಕೊಂಡಿದ್ದೀವೋ ಆ ಅರಮನೆನೂ ಕೂಡ ಉಳಿಸ್ಕೋಬೇಕಿತ್ತು. ಆದರೆ ನಮ್ಮ ಸರ್ಕಾರ ಆ ರೀತಿ ಮಾಡಿಲ್ಲ. ಅದೊಂದು ಮಾತ್ರ ಬೇಜಾರು ವಿಷಯ. ಮತ್ತು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಪ್ರಸಾದವನ್ನು ಹಂಚ್ತಾ ಇರ್ತಾರೆ. ಹರಕೆ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಅವರು ಬಂದವ್ರಿಗೆಲ್ಲರಿಗೂ ಕೂಡ ಪ್ಲೇಟಲ್ಲಿ ಬೆಲ್ಲದನ್ನ ಕೊಡೋದು, ಮೊಸರನ್ನ, ಬುಗುರಿ ಕಾಳು ಎಲ್ಲ ಕೊಡ್ತಾ ಇರ್ತಾರೆ. ಸೊ ನಾವು ಕೂಡ ಬುಗುರಿ ಕಾಳನ್ನು ಈಸ್ಕೊಂಡು ಅಲ್ಲೇ ತಿನ್ಕೊಂಡು ನಿಂತಿದ್ವಿ. ಅಷ್ಟರಲ್ಲಿ ದೇವರು ಬಂತು. ದೇವ್ರು ಬಂದ ತಕ್ಷಣವೇ ಇಲ್ಲಿ ಮಾರಿಕಾಂಬಾ ದೇವರು ಕೂಡ ಉತ್ಸವ ಬರುತ್ತೆ. ಸೊ ಅದನ್ನು ಕೂಡ ನೋಡೋಣ ಅಂದ್ಕೊಂಡು ನಿಂತ್ಕೊಂಡ್ವಿ. ಸೊ ಇಲ್ಲಿ ಒಂದೊಂದು ರೀತಿಯ ಕಲ್ಚರ್ ಆ್ಯಕ್ಟಿವಿಟೀಸ್ ನಡೀತಾನೇ ಇರುತ್ತೆ 4 ದಿನವೂ ಕೂಡ, ನೋಡೋದಕ್ಕೆ ಚೆಂದ. ಸೊ ಇವಾಗ ಊರು ಸುತ್ತ ಉತ್ಸವನ ಮುಗಿಸ್ಕೊಂಡು ಬಂದು ನಂತರ ಈಗ ಅಲ್ಲಿ ಬೆಂಕಿ ಹಚ್ಚೋ ಪ್ಲೇಸ್ಗೆ ಬರುತ್ತೆ ದೇವರು. ಬೆಂಕಿ ಹಚ್ಚಿದ ತಕ್ಷಣ ನಾವು ಮನೆಗೆ ಹೋಗಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ. ಸೊಪ್ಪು ಸೌದೆ ಎಲ್ಲ ಹಾಕಿ ಇಲ್ಲಿ ಬೆಂಕಿನ ಹಚ್ಚಬೇಕು. ಬೆಳಿಗ್ಗೆ ಕೊಂಡ ಇರುವಂಥದ್ದು. ಸೊ ಇವಾಗ ಎಲ್ಲರೂ ಹಾಕ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಲಡ್ಡು ಅಂತೂ ನಡೆಯೋದೇ ಇಲ್ಲ. ಅವ್ರ ಅಪ್ಪ ಇದ್ದರೆ ಅವ್ರ ಅಪ್ಪನ ಹೆಗ್ಲು ಮೇಲೇ ಕೂತ್ಕೊಂಡಿದ್ದ. ಸೊ ಈಗ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಒಂದೊಂದು ಕೋಲನ್ನ ಹಾಕ್ತಾಯಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಅರಳನ್ನು ಕೂಡ ಹಾಕೋರು ಇರ್ತಾರೆ. ಈ ಸ್ಕಿನ್ ಅಲರ್ಜಿ ಎಲ್ಲ ಇರುತ್ತಲ್ಲ ನೋಡಿ, ಅವರೆಲ್ಲ ಅರ್ಕೆ ಮಾಡಿಕೊಂಡು ಇಲ್ಲಿ ಹರಳು ಬರುತ್ತಲ್ಲ, ಎಣ್ಣೆ ಮಾಡ್ತೀವಲ್ಲ, ಹರಳನ್ನ ಹಾಕ್ತಾರೆ. ಸೊ ಈಗ ಅಷ್ಟರಲ್ಲಿ ದೇವ್ರು ಬಂತು. ಕೊಂಡಕ್ಕೆ ಬೆಂಕಿ ಹಚ್ಚಿದ ತಕ್ಷಣವೇ ಒಂದು ರೌಂಡು ಜಾತ್ರೆ ಎಲ್ಲ ಸುತ್ಕೊಂಡು ಬಂದ್ವಿ. ಮಕ್ಕಳಂತೂ ಆಟ ಸಾಮಾನು ತಗೊಂಡ್ರೆ ಮನೆಗಂತೂ ಹೋಗಲ್ಲ ಅಂತ ಗೊತ್ತಾಯಿತು. ಅವರು ನಮ್ಮನ್ನು ಇಟ್ಕೊಂಡಿಲ್ಲ, ಅವ್ರು ಚಿಕ್ಕಮ್ಮನ ಇಟ್ಕೊಂಡಿದ್ರು. ಸೊ ಒಂದಷ್ಟು ಆಟ ಸಾಮಾನೆಲ್ಲ ತೆಗೆಸ್ಕೊಂಡು ಅವ್ರ ಕೈಲಿ ನಂತರ ನಾವು ಮನೆಗೆ ಹೋಗುವಂಥದ್ದು. ಪ್ರತಿ ವರ್ಷವೂ ನಾವು ಜಾತ್ರೆ ನೋಡ್ತಾನೆ ಇರ್ತೀವಿ. ಮಕ್ಕಳು ಆಟಿಕೆಗಳಂತೂ ಹೇಳೋಕ್ಕೆ ಆಗಲ್ಲ. ತುಂಬ ಥರ ವೆರೈಟಿನ ಇಟ್ಟಿರ್ತಾರೆ. ಮತ್ತು ಪಾತ್ರೆ ಥಿಂಗ್ಸು ಕೂಡ ಇಟ್ಟಿರ್ತಾರೆ. ನಾವುಗಳೆಲ್ಲ ಏನು ಥಿಂಕ್ ಮಾಡ್ತೀವಿ, ಯಾವುದಾದ್ರೂ ಕಡಿಮೆ ರೇಟ್ಗೆ ಪಾತ್ರೆ ಥಿಂಗ್ಸ್ ಸಿಗುತ್ತಾ ಅಂತೇಳಿ ನಾವು ಹುಡುಕುವಂಥದ್ದು. ಸೊ ಹಾಗಾಗಿ ನಾವು ಈಗ ನೆಕ್ಸ್ಟ್ ಮಕ್ಕಳಿಗೆ ಆಟಿಕೆಗಳೆಲ್ಲ ತಗೊಟ್ಬಿಟ್ಟು ನೆಕ್ಸ್ಟ್ ಈಗ ಎಕ್ಸಿಬಿಷನ್, ಸೊ ಗೇಮ್ಸ್ ನಡೀತಲ್ಲ ಆ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಅದು ತುಂಬ ದೊಡ್ಡ ಗ್ರೌಂಡ್, ಯಾಕಂದರೆ ಅಲ್ಲಿ ತಿಮ್ಮರಸು ರಾಜರವರ ಅರಮನೆ ಇತ್ತು, ದೊಡ್ಡ ಪ್ಯಾಲೇಸ್ ಇದ್ದಿದ್ದು. ಸೊ ಆ ಪ್ಯಾಲೇಸ್ ಡೆಮಾಲಿಸ್ ಆದಮೇಲೆ ಫುಲ್ಲು ಒಂದು ದೊಡ್ಡ ಗ್ರೌಂಡ್ ಆಗಿದೆ. ಅಲ್ಲೇ ಜಾತ್ರೆ ಗೇಮ್ಸ್ ಎಲ್ಲ ನಡೆಯುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ ಪ್ಲೇಸ್ ಒಳಗಡೆ ನಾವು ಬಂದ್ವಿ. ಸೊ ವಿಭಿನ್ನ ರೀತಿ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಈಗ ಬೇರೆ ಬೇರೆ ನಾವು ಜಾತ್ರೆಗಳಿಗೆ ಹೋಗ್ತೀವಿ, ಇಷ್ಟು ಗೇಮ್ಸ್ಗಳನ್ನ ಅಲ್ಲಿ ಅರೇಂಜ್ ಮಾಡಿರಲ್ಲ ನಾನು ನೋಡಿರುವಂಥ ಜಾತ್ರೆಗಳಲ್ಲಿ. ಇಲ್ಲೇ ಇಷ್ಟೊಂದು ಗೇಮ್ಸ್ಗಳನ್ನ, ಯಾಕಂದರೆ ಪ್ಲೇಸು ತುಂಬ ದೊಡ್ಡ ಇರೋದ್ರಿಂದ ಪ್ರತಿ ಒಂದು ಥರನೂ ಗೇಮ್ಸ್ಗಳನ್ನ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ಇದು ಇಲ್ಲಿ ನೋಡಿ, ಈ ಪ್ಲಾಸ್ಟಿಕ್ ಒಂದು ಬರುತ್ತಲ್ಲ, ಇದ್ರ ಮೇಲೆ ಆಟ ಆಡ್ತಾ ಇದ್ದಾನೆ ಗೇಮ್ಸ್ನ. ನೆಕ್ಸ್ಟು ಇವನು ಜೀಪಲ್ಲಿ ಬರುವಂಥ ಗೇಮ್ಸ್ನ ಲಡ್ಡು ಹಾಡ್ತಾ ಇರುವಂಥದ್ದು. ಇಬ್ಬರು ಕೂಡ ಒಂದೊಂದು ಥರ ಗೇಮ್ಸ್ನ ಆಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು.
ನಂತರ ನಾವು ಮಕ್ಕಳಿಗೆ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಇದೊಂದು ಅಂತೂ ಜಾತ್ರೆ ಇದ್ದೇ ಇರುತ್ತೆ. ಬಾಲ್ನ ಹಾಕಿದ್ರೆ ಅಲ್ಲಿ ಎಷ್ಟು ನಂಬರ್ ಬರುತ್ತೆ ಅಲ್ಲಿ ಹಾಕಿರ್ತಾರಲ್ಲ ಆ ಥಿಂಗ್ಸ್ ಬರುತ್ತೆ ಅಂತೇಳಿ. ಸೊ ನಾವು ಯಾವಾಗಲೂ ದೊಡ್ಡ ಥಿಂಗ್ಸು ವಿನ್ ಆಗಲೇ ಇಲ್ಲ. ಯಾವುದಾದ್ರೂ ಒಂದು ಬೌಲು ಇಲ್ಲ ಅಂದರೆ ಸ್ಪೂನು ಏನಾದರೂ ಒಂದು ಬಾಕ್ಸು ಪುಟಾಣಿದು ಪ್ಲಾಸ್ಟಿಕ್ ಬಾಕ್ಸು ಆ ರೀತಿ ಬರುತ್ತೆ. ನಾಗೇಣ್ಣಂಗೆ ಇದೆಲ್ಲ ಇಂಟ್ರೆಸ್ಟ್, ಏನಾದರೂ ಒಂದು ಹಾಕೋಣ ಅಂತೇಳಿ. ಸೊ ಇವಾಗ ಅವರೊಂದು ತೊಗೊಂಡೊಂದು ಟೋಕನ್ನ ಈಗ ಎಲ್ಲ ಬಾಲ್ ಹಾಕ್ತಿದ್ದಾರೆ. ನೀವೇ ನೋಡಿ ಲಾಸ್ಟಲ್ಲಿ ಏನು ಬರುತ್ತೆ ಅಂತ. ಅಯ್ಯೋ ನಿಂಬೆ ಹಣ್ಣು ನಿಂತ್ಕೊಳ್ಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಓಕೆ. ಈ ವಿಡಿಯೋ ಬಂದು ಬೆಳಿಗ್ಗೆ ವಿಡಿಯೋ, ಅಂದರೆ ನಾವು ನೈಟು ಸೌದೆ ಇದೇ ಪ್ಲೇಸಲ್ಲಿ ಹಾಕಿದ್ರು ನೋಡಿ, ಅದೆಲ್ಲ ಬೆಂಕಿ ಹಾಕಿದ್ರಲ್ಲ ಬೆಳಿಗ್ಗೆ ಕೊಂಡೊಯ್ಯುವಂಥದ್ದು. ಸೊ ನಾನು ಬೆಳಿಗ್ಗೆ ಬಂದಿರಲಿಲ್ಲ, ನಮ್ಮ ಹಸ್ಬೆಂಡು ಮತ್ತು ಎದು ಅಷ್ಟೇ ಬಂದಿದ್ದು. ಅತ್ತೆನೂ ಕೂಡ ಬಂದಿದ್ರು ಅಂತ ಅನಿಸುತ್ತೆ. ನಾನು ಲೆಡ್ಡು ಅಳ್ತಾನೆ ಅಂತೇಳಿ ನಾನು ಅವನ ಜೊತೆ ಮಲ್ಕೊಬಿಟ್ಟಿದ್ದೆ. ಸೊ ಇವ್ರು ಬರೋಷ್ಟರಲ್ಲಿ ಆದ್ಬಿಟ್ಟಿದ್ರಂತೆ. ಇಲ್ಲಿ ಟಿ ವಿನೂ ಕೂಡ ಅರೇಂಜ್ ಮಾಡಿರ್ತಾರೆ. ತುಂಬ ರಶ್ ಇರುತ್ತಲ್ವ ಜನ, ಹಾಗಾಗಿ ಇಲ್ಲೇ ನೋಡ್ಕೊಳ್ಳಿ ಅಂತೇಳಿ ಇವರು ಟಿ ವಿಯಲ್ಲಿ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದರು. ಇಲ್ಲಿನ ಸಂಪ್ರದಾಯ ಏನಪ್ಪ ಅಂದರೆ ಈಗಲೂ ಕೂಡ ಹಿಂದಿನಿಂದ ಬಂದಂಥ ಸಂಪ್ರದಾಯನೇ ಫಾಲೋ ಆಗುತ್ತೆ. 3 ದಿನ ಎಲ್ಲರೂ ಕೂಡ ತಂಬಿಟ್ಟು ಆರತಿ ಮಾಡ್ತಾರೆ. ಈ ಊರುಗಳಲ್ಲಿ ಇರುತ್ತೆ ನೋಡಿ ಒಂದು ಜನಾಂಗ, ಅಂದರೆ ಅದನ್ನು ನಾವು ಆ ಜನಾಂಗನ ಡಿವೈಡ್ ಮಾಡ್ಕೊಂಡಿರುವಂಥದ್ದು. ಅದು ಏನು ಮಾಡೋದಕ್ಕಾಗಲ್ಲ, ಮನುಷ್ಯ ಮಾಡ್ಕೊಂಡಿರುವಂಥದ್ದು. ಅವರು ಈ ಕಬ್ಬಾಳಮ್ಮನ ಗಂಡ ಇದ್ದಾರಲ್ಲ ಅವರಿಗೆ ಸಂಬಂಧಪಟ್ಟವರು. ಹಾಗಾಗಿ ಆ ದಿನ ಕೊಂಡೊಯ್ಯೋ ದಿನ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ತಂಬಿಟಾರತಿ ಎಲ್ಲ ಮಾಡ್ತಾರೆ. ನಂತರ ಅವರು ಆದಾದಮೇಲೆ ಕೆಂಡದಯ್ಯ ಅಂತಲೇ ಏನೋ ಅಂತ ಕರೀತಾರೆ ಅವ್ರ ಗಂಡನ ಹೆಸ್ರನ್ನ. ಅವರು ಅಲ್ಲಿಗೆ ನೀರನ್ನ ಹಾಕುವಂಥದ್ದು, ಕೆಂಡ ಸುರಿಯುವಂಥದ್ದು, ನೀರು ಹಾಕುವಂಥದ್ದು ಏನೋ ಹೇಳ್ತಾರೆ. ನಂತರ ಸಂಜೆ ವೀಡಿಯೋ ಇದು ಬಂದು ಮಕ್ಕಳಿಗೆ ಸಿ ಡಿ ಆಡಿಸ್ಬೇಕು. ಹುಟ್ಟೋದಾಗ್ಲಿಂದ 10 ವರ್ಷದವರೆಗೂ ಸಿ ಡಿ ಆಡಿಸ್ತಾರೆ ಇಲ್ಲಿ ಪ್ರತಿ ಮಕ್ಳಿಗೂ ಕೂಡ. ನಾವು ಅಷ್ಟೇ ಸಂಜೆ ನಾನು ಮತ್ತು ನಮ್ಮ ಯಜಮಾನ್ ಇಬ್ಬರು ಕೂಡ ಬಂದು ಈಗ ಸಿ ಡಿ ಆಡ್ಸೋಕ್ಕೆ ದೇವಸ್ಥಾನದೊಳಗಡೆ ಹೋಗಿ ನಾವು ಮಕ್ಕಳಿಗೆ ತೀರ್ಥ ಹಾಕಿಸಿ ಹೂವೆಲ್ಲ ಹಾಕಿಸಿ ಸಂಜೆ 6 ಗಂಟೆ ಆಗಿದೆ. ನಮಗೆ ಇವತ್ತು ಮದುವೆ ಇತ್ತು, ಸಂಜೆ ರಿಸೆಪ್ಷನ್ಗೆ ಹೋಗೋಣ, ನಾಳೆ ನಾನ್ ವೆಜ್ ಊಟ ಇದೆ, ಹೋಗೋದಕ್ಕಾಗಲ್ಲ ಅಂತೇಳಿ ನಾವು ಸಂಜೆ ಬೇಗನೆ ಸಿ ಡಿ ಎಲ್ಲ ಹಾಡಿಸಿ ನಂತರ ಬೇಗನೆ ಹೋಗೋಣ. KM ದೊಡ್ಡಿಯಲ್ಲಿ ಮದುವೆ ಇತ್ತು, ಬೇಗ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಮಕ್ಕಳನ್ನ ಬೇಗನೆ ಕರ್ಕೊಂಡು ಬಂದಿದ್ದೀವಿ. ಆದರೆ ಸಿ ಡಿ ಇನ್ನೂ ಶುರುವಾಗಿರಲಿಲ್ಲ. ಅಷ್ಟರಲ್ಲಿ ದೇವ್ರು ಬಂದು ಇಲ್ಲಿ ಸಿ ಡಿ ರಣ್ಣನ್ನು ಆಡಿಸ್ತಾರೆ. ಮೊದಲು ಒಂದು 3 ಸುತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, 3 ಸುತ್ತು ಬಂದು ನಂತರ ತೊಟ್ಲೊಳಗಡೆನೂ ಕೂಡ ಹಾಕ್ಕೊಂಡು ನಂತರ ಸಿ ಡಿ ರಣ್ಣ ಆಡಾದಮೇಲೆ ನಂತರ ಮಕ್ಕಳನ್ನ ಕೂರಿಸುವಂಥ ಒಂದು ಸಂಪ್ರದಾಯ. ಸಿ ಡಿ ಆಡಿಸೋದು ಅಂದರೆ ಸಿ ಡಿ ರಣ್ಣ ಹಾಡಾದಮೇಲೆ ಮಕ್ಕಳನ್ನ ಆಡಿಸುವಂಥದ್ದು ಒಂದು ಸಂಪ್ರದಾಯ. ಪ್ರತಿ ಜಾತ್ರೆಗಳಲ್ಲಿ ಇದೊಂದು ಸಂಪ್ರದಾಯ ಇರುತ್ತೆ. ನಾವು ಸಿ ಡಿ ಎಲ್ಲ ಹಾಡಿಸಿದ್ವಿ. ದೇವರ ಉತ್ಸವ ಎಲ್ಲ ಮುಗಿದ್ಮೇಲೆ ಮತ್ತು ತುಂಬ ಕ್ರೌಡ್ ಇದ್ದರು. ಆ ರಶಲ್ಲೇ ಹೋಗಿ ಮಕ್ಕಳಿಗೆ ಸಿ ಡಿ ಆಡಿಸಿದ್ವಿ. ಸೊ ಫ್ರೆಂಡ್ಸ್, ನಾನು ಈಗ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮೈದ್ನವರೆಲ್ಲ ನಾನ್ ವೆಜ್ ಊಟ ಎಲ್ಲ ಅರೇಂಜ್ ಮಾಡಿದರು. ಸೊ ಆ ವಿಡಿಯೋನೂ ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.